ಧ್ಯಾನಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನುಹುರಿ ನೇರವಾಗಿರಲಿ, ಕತ್ತು ನೇರವಾಗಿರಲಿ. ಈಗ ಮೂರು ಸಲ ಓಂಕಾರವನ್ನು ಮಾಡೋಣ. ನಿಧಾನವಾಗಿ ಮಾಡಬೇಕು ಮತ್ತು ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಭಾಳ ದಪ್ಪಿದ್ದವರು ಮತ್ತು ಗಟ್ಟಿ ಇದ್ದವರು ನಿಧಾನವಾಗಿ ಮಾಡಬೇಕು. ಮೊಣಕಾಲು ನೋವುಗಳಿದ್ದವರು ಮಾಡಬೇಡಿ, ಹಾಗೆ ಕೂತ್ಕೊಂಡು ಕೂತ್ಕೊಳ್ಳಿ.
ವಿಶ್ರಾಮದಲ್ಲಿ ಈಗ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ 12 ಜಾಗಿಂಗ್ಗಳನ್ನು ಮಾಡಿದ್ದು ಸುಮಾರು 5 ಕಿಲೋಮೀಟರ್ ಹೋಗಿ ಬಂದಷ್ಟ ವ್ಯಾಯಾಮಗಳಾದವು. ಕಾಲಿನ ಎಲ್ಲ ಕೀಲುಗಳನ್ನು ಸಡಿಲಿಸಿ ಮೊಣಕಾಲು ಕೈ ಎಲ್ಲ ಸಡಿಲಿಸಬೇಕು. ಅದಕ್ಕೆ ಅಂಗಮರ್ದನೆ ಅಂತಾರೆ. ಎಲ್ಲ ಅವಯವಗಳನ್ನು ಸಡಿಲಿಸುವುದು. ಎಲ್ಲ ಮಾರ್ನಿಂಗನ್ನು ರಾತ್ರಿ ಏನು ಮಾಡ್ಕೊಂಡಿದ್ದು ಒಮ್ಮೆ ಆಸನಗಳನ್ನು ಮಾಡಬೇಕಂತಂದ್ರೆ ಈ ಅಂಗಮರ್ದನೆ ಮಾಡಬೇಕು. ಎಲ್ಲ ಕೀಲುಗಳನ್ನು ಸಡಿಲಿಸುವುದು. ಅದಕ್ಕೆ ಅಂಗಮರ್ದನೆ ಅಂತ. ಆಗ ಏನು ಮಾಡೋದು, ನಿಧಾನವಾಗಿ ಕಾಲುಗಳನ್ನು ಹಿಡಿದು ಈ ರೀತಿ ರಿವರ್ಸ್ ಮಾಡೋದು. ಹಾಗನ್ನು ನಡೆದ ಕೈಗಳನ್ನು ರಿವರ್ಸ್ ತಿರುಗಿಸು, ರಿವರ್ಸ್. ಅದನ್ನೇ ನೋಡೋಣ. ಪಾದಾಸ್ವಾಸನ ಮಾಡೋಣ. ಈ ರೀತಿ ಹೋದಾಗ ಈ ರೀತಿ ಸಮಾಂತರವಾಗಿ ಕೈಗಳ ಸಮಾಂತರವಾಗಿ ಈ ರೀತಿ. ದೋ ಅಂದರೆ ಎರಡೂ ಕೈಗಳನ್ನು ಎಷ್ಟು ಶಾಸ್ತ್ರಬೇಕೋ ಅಷ್ಟು ಮೇಲ್ಗಡೆ ಆಗ್ತದೆ. ಈ ರೀತಿ ಕೈಗಳು ಸಮಾಂತರವಾಗಿರಬೇಕು. ಎರಡೂ ಕೈಗಳು ತಿಳಿತಾ ಇರಬೇಕು. ಈ ರೀತಿ ಸ್ವಲ್ಪ
ಹೆಚ್ಚೆಚ್ಚಿಗೆ ಸತ್ಯಲ್ಲಿ ಬೀಳಬೇಕು. ಆಗ ನಿಧಾನವಾಗಿ ಮೇಲ್ಗಡೆ ಚಾ ಛೇ ಈ ರೀತಿ ಮಾಡಬೇಕು. ಈಗ ಅರ್ಧ ಚಕ್ರಾಸನ ಎರಡೂ ಕೈಗಳು ನಡ ಮೇಲೆಗೆ ನಿಮಗೆ ಸಾಧ್ಯವಾದಷ್ಟ ನಿಮ್ಮ ಶಕ್ತಿ ಅನುಸಾರ ಹಿಂದುಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಲಂಬ ಸ್ಥಿತಿಯಲ್ಲಿರಬೇಕು. ಆವಿನ ಕೈಗಳು ಇರಬೇಕು. ನಡ ಮೇಲೆಗೆ ನಿಮ್ಮ ಶಕ್ತಿ ಅನುಸಾರ ನಿಧಾನ ಎರಡು ಕಾಲಗಳು ಹಿಂದೆ ಈ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಕಾಲು ಶಿರ ಇರಬೇಕು. ಈ ರೀತಿ ನಿಧಾನ ದೋ ಈ ರೀತಿ. ಇನ್ನು ಪಾರ್ಶ್ವಕೋನಾಸನ ಮಾಡೋದು. ಈ ರೀತಿ ಕಾಲುಗಳಾಗಬೇಕು. ಈ ರೀತಿ ಕಾಲಬೇಕು. ಎಡಗಾಲಿಗೆ ಈ ರೀತಿ ತಿರುಗಿಸಬೇಕು. ಎಡಗಾಲಿಗೆ ಇರಬೇಕು. ಬಲಗಾಲ ಎಡಗೈ ತೆಗೆದುಕೊಳ್ಬೇಕು. ಕಾಲು ಈ ರೀತಿ 90 ಡಿಗ್ರಿ ಇರಬೇಕು. ಈ ರೀತಿ ಇದು ಕಾಲುಗಳು ಸಾಧ್ಯವಾದಷ್ಟ ಬಲಗಾಲ ಚಾಚಬೇಕು. ಬಲಗೈ ಮುಂದೆ ಹೋಗಿ ಆಗಿಂದ ಆಗ ಪಾರ್ಶ್ವಕೋನಾಸನ. ಈ ಆಸನ ಮಾಡೋದ್ರಿಂದ ಎದೆಯ ಭಾಗ ಅಗಲಾಗ್ತದೆ. ಚೆಸ್ಟ್ ಹೈಟ್ ಅಗಲಾಗ್ತದೆ. ನಡದ ನೋವುಗಳು, ಬೆನ್ನಿನ ನೋವುಗಳು ಮತ್ತು ನಮ್ಮ ಕಾಲಿನ ನೋವುಗಳು, ಕೀಲು ನೋವುಗಳು ನಿವಾರಣೆ ಮಾಡ್ತವೆ. ಮದಬದ್ಧತೆ ಚೆನ್ನಾಗಿರ್ತದೆ. ಮತ್ತು ತಿಗದಲ್ಲಿರುವ ನಡೆದಲ್ಲಿರುವಂಥ ನಮ್ಮ ಬಜ್ಜು ವೇಟು ಕಡಿಮೆ. ಅದನ್ನು ವಿಶ್ರಾಮ. ಈಗ ಬಲಗಾಲನ್ನು ತಿರುಗಿಸಬೇಕು. ಈ ರೀತಿ ಮಾಡಬೇಕು. ಬಲಗೈನ ಎತ್ತಬೇಕು. ಈ ರೀತಿ ಹೋಗಿ ಈ ರೀತಿ ಕೈನ ಮುಂದಕ್ಕೆ ಹೋಗಿ ಆಗಿಂದ ನಿರ್ವಹಿಸಬೇಕು. ಪಾರ್ಶ್ವಕೋನಾಸನ. ನಮ್ಮ ಎದೆಯ ಭಾಗ ಆಗ್ತದೆ. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ನಮ್ಮ ಕುತ್ತಿಗೆ ತಿರುಗಿರಬೇಕು. ಒಳ್ಳೆಯ ಆಸನ. ಭಾಳಷ್ಟು ಇದರಿಂದ ಲಾಭಗಳಿದೆ. ಅವೆಂದು ಈ ರೀತಿ ಇದು ಪಾರ್ಶ್ವಕೋನಾಸನ ಮಾಡಿದೆವು. ಈಗ ಇದರಲ್ಲಿ ಪಾರ್ಶ್ವಕೋನಾಸನ ಮಾಡೋದನ್ನು ಸಹ ಈ ರೀತಿ ಎಡಗಾಲನ್ನು ತಿರುಗಿಸಬೇಕು. ಎಡಗೈಯನ್ನು ಮೂಡಬೇಕು. ಈ ರೀತಿ ಬಲಗಾಲ ಮತ್ತು ಬಲಗೈನ ಎಡಗಡೆ ಎತ್ತಬೇಕು. ನಿಧಾನವಾಗಿ ಮಾಡಬೇಕು. ನಿಮ್ಮ ಬ್ಯಾಲೆನ್ಸ್ ತಕ್ಕ ಈ ರೀತಿ ಜಂಪ್ ಮಾಡಬೇಕು. ನಮ್ಮ ಸ್ಥಿತಿಯ ಮೇಲ್ಗಡೆ ತೆಗೆಯಬೇಕು. ಬಲಗಾಯಿ ಮತ್ತು ಬಲಗಾಲ ಮೇಲ್ಗಡೆ ಎತ್ತಬೇಕು. ಇದು ರಿವರ್ಸ್. ಬಲಗಾಲನ್ನು ತಿರುಗಿಸಬೇಕು. ಈ ರೀತಿ ಬಲಗೈಯನ್ನು ಇಟ್ಟು ಬಲಗಾಲ ಎಲ್ಲ ಕೆಳಗಡೆ ಬಂದು ಎಡಗೈ ಮತ್ತು ಎಡಗಾಲ ಮೇಲ್ಗಡೆ ಎತ್ತಬೇಕು. ನಿಧಾನವಾಗಿ ಈ ರೀತಿ ಕೆಳಗಡೆ ಮಾಡಬೇಕು ಮತ್ತು ನಿಧಾನವಾಗಿ ಮಾಡಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ಇರಬೇಕು.
ಹೆಚ್ಚಾಗಿ ಆಸನ ಇರುವುದರಿಂದ ನಮ್ಮ ಮಲಬದ್ಧತೆ ಚೆಸ್ಟ್ ಅಡಗತೈತಿ, ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಇದು ಈಗ ತಾಡಾಸನ ಮಾಡೋಣ. ತಾಡಾಸನ ಮಾಡೋದ್ರಿಂದ ಸಣ್ಣ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ಗಿಡ್ಡಿದ್ದವ್ರು ಹೈಟ್ ಆಗ್ತಾವೆ, ಶಿಫ್ಟ್ ಕಡಿಮೆ ಆಗ್ತದೆ, ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಈ ರೀತಿ ಕೈಗಳನ್ನು ಲಾಕ್ ಮಾಡಬೇಕು, ತಿರುಗಿಸ್ಬೇಕು, ನಿಧಾನವಾಗಿ ಮೇಲ್ಗಡೆ ಎಷ್ಟು ಸಾಕಾಗಷ್ಟು ಮೇಲ್ಗಡೆ ಹತ್ತಬೇಕು. ಕಿವಿ ನಮ್ಮ ಎರಡೂ ಕೈಗಳು ಕಿವಿ ತಾಗಬೇಕು. ಒಂದು ದೃಷ್ಟಿ ಎದುರುಗಡೆ ವಿಶ್ವ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲತೊಡೆಯಲ್ಲಿ ಇಡಬೇಕು. ಈ ರೀತಿ ಮೊದಲು ಬ್ಯಾಲೆನ್ಸನ್ನು ಪಡ್ಕೋಬೇಕು. ಬ್ಯಾಲೆನ್ಸ್ ಸಿಕ್ಕ ನಂತರ ನಿಧಾನ ಕೈಗಳನ್ನ ಮೇಲ್ಗಡೆ ಹಾಕಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈ ಆಸನದಿಂದ ಸ್ಮರಣಶಕ್ತಿ ಜಾಸ್ತಿ ಆಗ್ತದೆ, ಶಿಫ್ಟ್ ಕಡಿಮೆ ಆಗ್ತದೆ. ನಿಧಾನವಾಗಿ ಎರಡೂ ಕೈಗಳನ್ನು ಈ ರೀತಿ ಸಮಸ್ಥಿತಿಯಲ್ಲಿ ಇರಬೇಕು. ಈಗ ಈ ಕೈ ಮಾಡೋಣ. ಬಲಗಾಲನ್ನೆತ್ತಿ ಎಡತೊಡೆ ಮೇಲಿರುವುದು, ನಿಧಾನವಾಗಿ ಮಾಡುವುದು. ರೂಢಿ ಇದ್ದವರು ಬೇಗನೆ ಮಾಡುವುದು, ರೂಢಿ ಇದ್ದವರು ನಿಧಾನವಾಗಿ ಕಾಲದಲ್ಲಿ ಇರಬೇಕು. ಈ ರೀತಿ ಎರಡೂ ಕೈಗಳು ನಿಧಾನವಾಗಿ ಇರಬೇಕು. ಒಂದು ದೃಷ್ಟಿ ಎದುರುಗಡೆಯಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಮಂತ್ರಗಳನ್ನು ಹೇಳ್ತಾ ಎರಡು ಕಾಲಗಳ ಕೂಡಲಿ ನಮಸ್ಕಾರ ಸ್ಥಿತಿ ಇರ್ತಿದ್ವಿ. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ರವೇ ನಮಃ, ಓಂ ಹರೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ
ನಮಃ ಓಂ ಭಾರ್ಗವಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ ವಿಶ್ವ. ಈಗ ಇನ್ನೊಂದು ಸಲ ಈ ಸೂರ್ಯ ನಮಸ್ಕಾರದ ಆಸನಗಳ ಹೆಸರನ್ನು ಹೇಳ್ತಾ ಇನ್ನೊಂದು ಸಲ ಮಾಡೋಣ. ಸೂರ್ಯ ನಮಸ್ಕಾರ ಸುಮಾರು 7 ಆಸನಗಳನ್ನು ಕೊಡುವಂಥದ್ದು. ಬಹಳಷ್ಟು ಸೂರ್ಯ ನಮಸ್ಕಾರ ಒಳ್ಳೆಯದನ್ನು ಕೊಟ್ಟದ. ಶ್ರೀರಾಮ ಸೂರ್ಯನಿಗೆ ನಮಸ್ಕಾರ ಮಾಡಿಯೇ ಮುಂದಿನ ಕಾಲಕ್ಕೆ ಅಣಿಯಾಗ್ತಿದ್ದರು. ಅಂಥ ಒಂದು ಸಂಸ್ಕೃತಿ ಪರಂಪರೆಯನ್ನು ಇಟ್ಕೊಂಡು ಬಂದಂಥ ನಮ್ಮ ಭಾರತ ದೇಶ ಅಂಥ ಸೂರ್ಯ ನಮಸ್ಕಾರವನ್ನು ನಾವೆಲ್ಲರೂ ದಿನಾಲೂ ಯೋಗಾಸನದಲ್ಲಿ ಮಾಡಲೇಬೇಕು. ಇನ್ನೊಂದ್ಸಲ ತಗೊಳ್ಳಿ. ಸೂರ್ಯ ಪ್ರಣಾಮಾಸನ, ಉದ್ವಸ್ತಾಸನ, ಊರ್ಧ್ವಹಸ್ತಾಸನ, ಪಾದಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ. ಪರ್ವತಾಸನ. ಎರಡು ಹಿಂಬಡಿಗಳು ನಡೀತೆ ತಾಗಿರಬೇಕು. ನಮ್ಮ ದೃಷ್ಟಿ ನಾವೇ ಕಡೆ ಇರಬೇಕು, ಹೊಂಕಲ ಕಡೆ ನೋಡಿ. ಈ ರೀತಿ ಇರಬೇಕು. ಈ ರೀತಿ ಶ್ವಾಸ ಇದ್ದಾರೆ. ಆಮೇಲೆ ಅಷ್ಟಾಂಗಾಸನ. ಈ ರೀತಿ ಎರಡು ಕಾಲು ಹೀಗಿರಬೇಕು. ಇದು ನಿಧಾನವಾಗಿ 8 ಅವಯಗಳು ನೆಲಕ್ಕೆ ತಾಗಬೇಕು. ಅದಕ್ಕೆ ಅಷ್ಟಾಂಗಾಸನ ಅನ್ನೋದು. ಆಮೇಲೆ ಭುಜಂಗಾಸನ. ಭುಜಂಗಾಸನ. ಎರಡು ಕೈಗಳು ಕಾಲು ಕೂಡಿರಲಿ. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಸ್ವಲ್ಪ ಪರ್ವತಾಸನ ಮತ್ತೆ ಆಮೇಲೆ ವಾಮ ಅಶ್ವಸಂಚಾಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ಈ ರೀತಿ ನಿಂತು ಮಾಡುವಂಥ ಆಸನಗಳನ್ನು ಮಾಡಿದ್ರು. ಈಗ ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋಣ. ನಾವು ಸುಮಾರು ನಮ್ಮ ಶರೀರಕ್ಕೆ ಅನೇಕ ತೊಂದರೆಗಳ ಕುರಿತು ಯಾವ ಆಸನಗಳನ್ನು ಮಾಡಬೇಕು, ಯಾವ ಅನ್ನೋದನ್ನು ತಿಳ್ಕೊಂಡು ಇಲ್ಲಿಯವರೆಗೆ ಯೋಗ ಫಾರ್ ಶುಗರ್, ಸಕ್ಕರೆ ಮಧುಮೇಹಕ್ಕೆ ಯಾವ ಆಸನ ಮಾಡಬೇಕನ್ನು ಕಲ್ತೀವಿ. ಥೈರಾಯ್ಡ್ ಗಂಟಲದ ನೋವಿಗಳಿಗೆ ಯಾವ ಆಸನಗಳು ಮಾಡಬೇಕನ್ನು ಕಲ್ತೀವಿ. ಯೋಗ ಫಾರ್ ಹಾರ್ಟ್, ಹೃದಯ ರೋಗಕ್ಕೆ ಯಾವ ಆಸನಗಳು ಮಾಡಬೇಕು. ಯೋಗ ಫಾರ್ ಬ್ಯಾಕ್ ಪೇನ್, ಹಿಂದಿನ ನಡದ ನೋವುಗಳನ್ನು ಬಿಡಿಸು ನಿವಾರಣೆ ಮಾಡ್ಕೋಬೇಕಂತ ಆಸನ ಕಲ್ತು. ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್, ಯೋಗ ಫಾರ್ ಕಿಡ್ನಿ ಸಲಹೆ, ಯೋಗ ಫಾರ್ ವೇಟ್ ಲಾಸ್, ಯೋಗ ಫಾರ್ ಮೈಗ್ರೇನ್ಸ್, ಯೋಗ ಫಾರ್ ಕ್ಯಾನ್ಸರ್ಗೆ ಯಾವ ಆಸನಗಳನ್ನು ನಾವು ಮಾಡಿಕೊಳ್ತೀವಿ. ಮತ್ತು ಯೋಗ ಫಾರ್ ಅಸ್ತಮಾದ ಸಲುವಾಗಿ ಇಷ್ಟು ನಾವು ಆಸನ ಕಲ್ತಿದ್ದೀವಿ. ನೀವು ಇವನ್ನ ಚೆನ್ನಾಗಿ ನೋಡಬೇಕಾತಂದ್ರೆ ಯೋಗ SKH ಅತರಿ ಯೂಟ್ಯೂಬ್ದಲ್ಲಿ ಈ ಆಸನಗಳ ಯಾವ್ಯಾವ ರೋಗಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಯೂಟ್ಯೂಬ್ದಲ್ಲಿ ನೀವು ನೋಡ್ಬೋದು. ಸುಮಾರು ಒಂದು 10-15 ರೋಗಗಳಿಗೆ ಆಸನಗಳನ್ನು ಮಾಡಿ ತೋರಿಸಲಾಗಿದೆ. ತಾವು ದಿನಾಲು ಅಟೆಂಡ್ ಆಗಿದ್ದರೆ ನಿಮಗೆಲ್ಲ ತಿಳಿಯುತ್ತೆ. ಇಲ್ಲಾದರೆ ಯೋಗ SKH ಅತನಿ ಇಲ್ಲೇ ನೋಡ್ಬೋದು. ಈಗ ಏನು ಮಾಡೋಣ, ಅಂಗಮರ್ದನೆಯನ್ನು ಮಾಡೋಣ. ಅಂಗಮರ್ದನೆ ಅಂತಂದ್ರೆ ನಮ್ಮ ಕಾಲಿನ ಕೈಗಳನ್ನು ಸಡಿಲಿಸೋದು. ಈ ರೀತಿ ತಗೋದು. ಈ ರೀತಿ ಬಳಿಂದ ಹೆಚ್ಚಿಕೊತ ಹೋಗೋದು. ಈ ರೀತಿ ಇವು ಮಾಡೋದ್ರಿಂದ ಇದೆಲ್ಲ ನಾಡಿಗಳ ಕೀಲು ನೋವುಗಳು
ಸಲ್ಲಿಸುವುದು ಈ ರೀತಿ. ಈ ರೀತಿ ನಮ್ಮ ಈ ಹೃದಯಕ್ಕೆ ಸರಿ ಬಂದಾಗ ಬಿಡಬೇಕು. ಮತ್ತೆ ಇನ್ನೊಂದು ಸಲ ಮಾಡೋಣ. ಎರಡೆರಡು ಸಲ ಮಾಡೋಣ. ನಿಧಾನ ಮಾಡಬೇಕು, ನಿಧಾನ ಹೆಚ್ಚಿಕೋಬೇಕು. ನೀವು ಹೆಂಗೆ ಈ ಪೇಸ್ಟ್ದಲ್ಲಿರುವ ಇವುಗಳು ಹೆಂಗೆ ಹೆಚ್ಚಿಗೆ ತೆಗಿತಾರಲ್ಲ ಹಂಗೆ ಈ ರೀತಿ ಬ್ಲಡ್ ಸರ್ಕ್ಯುಲೇಟನ್ನು ಈ ನಮ್ಮ ನರನಾಡಿಗಳ ಕೀಲುಗಳನ್ನು ಸಡಿಲಿಸಬೇಕು. ಈ ರೀತಿ ಉಪ್ಪುಸಿಗೆ ಬಂದಾಗ ಬಿಡಬೇಕು. ಉಪ್ಪಿಸಿದಾಗ ಅಷ್ಟೇ ತಗೋಬೇಕು. ಈಗ ಬಲಗಾಲನ್ನು ತಗೊಳ್ಳಿ. ಈ ರೀತಿ ಬಲಗಳನ್ನು ಹೆಚ್ಚಿಕಬೇಕು. ಇದಕ್ಕೆ ಅಂಗಮರ್ದನೆ ಅಂತ. ಈ ರೀತಿ ನೀವು ಉಪ್ಪುಸಿಗೆ ಬಂದರೆ ಬಿಟ್ಬಿಡಬೇಕು. ಇನ್ನೊಂದು ಸಲ ಮಾಡೋಣ. ಇವೆಲ್ಲ ಕೀಲು ನೋವುಗಳು ಇರುವಂಥ ಸಡಿಲಿಸೋದಕ್ಕೆಲ್ಲ ಅದಕ್ಕೆ ಅಂಗಮರ್ದನೆ ಅಂತ. ಇಲ್ಲೇ ಉಸಿರು ಬಂದರೆ ಈ ರೀತಿ ಮಾಡ್ಬೋದು. ಆಮೇಲೆ ಏನು ಮಾಡಬೇಕು, ಬೆನ್ನಿಂದ ಈ ರೀತಿ ಮಾಡ್ಕೋಬೋದು. ಆಮೇಲೆ ಹಿಂದಿನ ಬೆನ್ನಲ್ಲಿ ಹಿಡ್ಕೊಂಡು ಈ ರೀತಿ ಕುತ್ತಿಗೆಯಲ್ಲಿ ಈಗ ಎಡಗೈ ನೀರಿತ್ತು ಈ ರೀತಿ ಮುಚ್ಚಿಕೊಳ್ಳೋದು. ಈ ರೀತಿ ಪೂರ್ಣ ಹೆಚ್ಚು ನೋಡಿ. ಇಷ್ಟು ಮಾಡೋದ್ರಿಂದ ನಿಮಗೆ ಎಷ್ಟೊಂದು ನೋವುಗಳೆಲ್ಲ ನಿವಾರಣೆ. ಇನ್ನೊಂದು ಸಲ ಮಾಡೋಣ. ಈ ರೀತಿ ಆಮೇಲೆ ಬಲಗೈ ತೆಗೆದುಕೊಳ್ಳಿ. ಪೂರ್ಣ ನೋಡಿ ಸಡಿಲಿಸ್ತಾರೆ. ಇನ್ನೊಂದು ಸಲ ಮಾಡೋಣ. ಆಮೇಲೆ ಈ ಕುತ್ತಿಗೆಯ ಭಾಗಗಳನ್ನು ಹಿಡ್ಕೊಂಡು ಈ ರೀತಿ ಕತ್ತುಗಳನ್ನು ಇಲ್ಲಿ ಹಿಡ್ಕೊಂಡು ಈ ರೀತಿ. ಆಗ ಏನು ಮಾಡಬೇಕು, ಹಣಿಯನ್ನು ಈ ರೀತಿ. ಆಮೇಲೆ ಈ ರೀತಿ ಮುಖವನ್ನು ಮುಖದ ಅಂಗಮರ್ದನೆ ಮಾಡಬೇಕು. ಆಮೇಲೆ ತಲೆಯನ್ನು ಈ ರೀತಿ ತಲೆಯನ್ನು ಈ ರೀತಿ ಅಂಗಮರ್ದನೆ ಈ ರೀತಿ ಆಗ್ತದೆ. ಕಾಲಗಳನ್ನು ಸ್ವಲ್ಪ ಸರಿಸಿ ಅವನ್ನ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಈ ರೀತಿ ಕತ್ತನ್ನು ಹಿಂಗಡೆ ಚಲು. ಈ ರೀತಿ ಮಾಡೋದು. ನಂತರ ಏನು ಮಾಡೋಣ, ಎರಡೂ ಕಾಲುಗಳನ್ನು ಕೂಡಿಸೋಣ. ಕೂಡಿಸಿ ಎರಡೂ ಕೈ ಹಿಡಿತಲ್ಲಿ ಈ ರೀತಿ ಎರಡು ಸಾಧ್ಯ ಪ್ರದರ್ಶನಗಳೇ. ಈಗ ಬಲಗಾಲ ತೆಗೆದುಕೊಳ್ಳಿ. ಈ ರೀತಿ ಎಡಗಾಲ ತೆಗೆದುಕೊಂಡು ಆಮೇಲೆ ಬಲಗಾಲ ತೆಗೆದುಕೊಳ್ಳಿ. ಎಡಗಾಲ ತೆಗೆದುಕೊಂಡು ಈ ರೀತಿ ಮಗುವಿನ ಆಶಿದಂಗೆ ಖುಷಿನ ಆಶಿದಂಗೆ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಹೋಗೋದು. ಆವಂಚೆ ಈ ರೀತಿ ಕಾಲು ಹಾಕಬೇಕು.
ತೇರ್ಕೊಂಡು ಈ ರೀತಿ ಇರಬೇಕು. ಹೆಂಗಿರ್ಬೇಕಂದ್ರೆ ನೋಡಿ, ಹಿಂದ್ಗಡೆ ಮಾಡ್ಕೊಂಡು ಇದು ಹೀಗೆ ಇರಬೇಕು, ಇದು ಹೀಗೆ ಇರಬೇಕು. ಈ ರೀತಿ ಕೈಗಳನ್ನು ಮುಂದೆ ಇರಬೇಕು. ಆಮೇಲೆ ಮೇಲೆ ಇರಬೇಕು. ಮತ್ತೆ ಈ ಕಡೆ ಹೋಗಬೇಕು ಮತ್ತು ಈ ಕಡೆ ಇರಬೇಕು. ಆಗ ನಿಧಾನವಾಗಿ ಮೇಲ್ಗಡೆ ಇರಬೇಕು. ಈ ರೀತಿ ಸೂಕ್ಷ್ಮ ನಮ್ಮ ಇವು ಸೂಕ್ಷ್ಮ ವ್ಯಾಯಾಮ ಇದ್ದಂಗೆ ಆಸನ ಮಾಡುವ ಪೂರ್ವದಲ್ಲಿ ಎಲ್ಲ ಮಾಡಬೇಕು. ಈ ರೀತಿ ಕಾಲಬೇಕು. ಈ ಎಡಗಾಲ ಈ ಭಾಗ ಕಟ್ಟಿರಬೇಕು. ಇಷ್ಟು ಇದು ಮಾಡಿ ನಂತರ ನಿಧಾನವಾಗಿ ಮೇಲ್ಗಡೆ ಇರಬೇಕು. ಮತ್ತು ಸ್ವಲ್ಪ ಈ ರೀತಿ ಒಂದು 2-3 ಸಲ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಈ ರೀತಿ ನೀವೇನಾದರೂ ಬಿಸಿನೀರು ಬೆಳಗ್ಗೆ ಅಂದರೆ ನಿಮ್ಮ ಡೈಜೆಷನ್ ಚೆನ್ನಾಗಿ ಮಾಡ್ಕೋಬೇಕು. ಏನು ಮಾಡಬೇಕು, ಈ ರೀತಿ ಕೂತು ನೀರನ್ನು ಕುಡಿಬೇಕು ಮಾಡಬೇಕು. ಆಮೇಲೆ ಯಾರಿಗೆ ಸಂಡಾಸ ಸರಿಯಾಗಿ ಕ್ಲಿಯರ್ ಆಗೋಲ್ಲ ಅವ್ರೇನು ಮಾಡಬೇಕು, ಶಂಕಾಸನ ಈ ರೀತಿ ಮಾಡಬೇಕು. ಹಾಗನ್ನು ಮಜ್ಜಿಗೆ ಕಡೆ ಬೇಕಾದರೆ ಏನು ಮಾಡಬೇಕು, ಈ ರೀತಿ ಕೈಗಳು ಈ ರೀತಿ ಒಂದು 1/4 ಕಿಲೋ ಮೊಸರನ್ನ ಮಜ್ಜಿಗೆ ಮಾಡಬೇಕು. ಈ ರೀತಿ ಕಾಲಿನ ಸ್ವಲ್ಪ ಅಲ್ಲಾಡಿಸೋದು. ಆಮೇಲೆ ಕಾಲನ್ನು ಈ ರೀತಿ ರೊಟೇಟ್ ಮಾಡೋದು. ಮತ್ತೆ ಪಾದಗಳು ಹಿಂದೆ ಮುಂದೆ ಮಾಡೋದು. ಅದನ್ನು ಮುಚ್ಚೋದು. ಆಮೇಲೆ ಬಟರ್ಫ್ಲೈ ಮಾಡೋದು. ಹಿಂಗೆ ಎಷ್ಟು ಆಗುತ್ತೆ ಅಷ್ಟು ಕಾಲುಗಳನ್ನೆಲ್ಲ ಹಚ್ಚಿದ್ರೆ ಒಳ್ಳೆಯದು. ನಡ ಮತ್ತು ಬೊಜ್ಜನ್ನು ಕಡಿಮೆ ಮಾಡ್ಕೋಬೇಕಾದ್ರೆ, ಹೊಟ್ಟೆಯನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಖಾಲಿ ಹೊಟ್ಟೆಯನ್ನು ಒಂದು 15 ನಿಮಿಷ 20 ನಿಮಿಷ ಡೈಲಿ ಮಾಡಬೇಕು. ಮಾಡೋದ್ರೆ ಇದರಿಂದಲೂ ಬೊಜ್ಜು ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ. ಮತ್ತು ನಮ್ಮ ನರದಲ್ಲಿರುವಂಥದ್ದು ಮತ್ತು ಪೃಷ್ಠಭಾಗದಲ್ಲಿರುವಂಥ ಬೊಜ್ಜ ನಿವಾರಣೆ ಆಗ್ತದೆ. ಇದನ್ನು ಡೈಲಿ ಹೆಚ್ಚೆಚ್ಚಿಗೆ ಮಾಡಬೇಕು. ಈಗ ಏನು ಮಾಡೋಣ, ವಜ್ರಾಸನದಲ್ಲಿ ಬನ್ನಿ. ಈ ರೀತಿ ವಜ್ರಾಸನವನ್ನು ಮಾಡಬೇಕು. ವಜ್ರಾಸನ ಮಾಡಿದ ನಂತರ ಈ ರೀತಿ ವಜ್ರಾಸನ ಕೂತ್ಕೋಬೇಕು. ಆಮೇಲೆ ಏನು ಮಾಡೋಣ, ಅರ್ಧ ಉಷ್ಟ್ರಾಸನವನ್ನು ಮಾಡೋಣ. ಇದು ಒಳ್ಳೆಯ ಆಸನ. ನಮ್ಮ ನರದ ಭಾಗ ಮತ್ತು ಪೃಷ್ಠಭಾಗದಲ್ಲಿರುವಂಥ ಬೊಜ್ಜು ನಿವಾರಣೆ ಆಗ್ತದೆ. ಇದು ನಿಧಾನವಾಗಿ ನಡುವಿನ ಮೇಲೆ ಕೈ ಇಟ್ಟು ಎಷ್ಟು ಸಾಕಷ್ಟು ಈ ಭಾಗ ಸೀದಾ ಇರಬೇಕು. ನಡದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಅಷ್ಟೇ ಇಳಿಯಬೇಕು. ಈ ರೀತಿ ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದರೆ ಈ ರೀತಿ ಬಲಗೈಯನ್ನು ಎತ್ತಿ ಬಲಗಾಲಿನ ಹಿಂದೆ ಇಟ್ಕೋಬೇಕು. ಈ ರೀತಿ ಎಡಗೈಯಿಂದ ಎಡಗೈ ಹಿಂದೆ ಇಟ್ಕೋಬೇಕು. ಎರಡು ಕಾಲು ಕೂಡಿದೆ. ಹೊಟ್ಟೆಯನ್ನು ಹಿಂದೆ ಹೋಗ್ಬೇಕು. ಈ ರೀತಿ ಇದು ಪೂರ್ಣ ಉಷ್ಟ್ರಾಸನ. ಇನ್ನು
ಎರಡೆರಡು ಸಲ ಕನಿಷ್ಠ ಎರಡೆರಡು ಸಲ ಆದರೂ ಮಾಡಬೇಕು. ಈಗ ಎಡಗೈನ ಎತ್ತಬೇಕು, ಎರಡೂ ಲಾಕ್ ಮಾಡಬೇಕು, ಕೈಯೆಲ್ಲ ಕಾಗಬೇಕು. ನಿಮಗೆ ನೆಲಕಲ್ಲಿಂದ ಕರ್ಚಿ ಬಣ್ಣ ಹಾಕಿ ಹಿಂದ್ಗಡೆ ಜೋತ್ಬಿಟ್ಟು ಅದು ಎರಡೂ ಕಡೆಯಿಂದ ಎತ್ತಿ ಇಟ್ಕೋಬೇಕು. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ಇದು ಈಗ ಶಶಾಂಕಾಸನ ಮಾಡೋಣ. ಮಾನಸಿಕವಾಗಿ ಬೆಳೆಯುವವರು ಮತ್ತು ಭಾಳ ಬೇಜಾರಾದಾಗ ಈ ಶಶಾಂಕಾಸನ ಮಾಡಬೇಕು. ಅದಕ್ಕೆ ಛಾಯಾ ಪೋಷಣೆ ಅಂತಾರೆ. ಸ್ವಲ್ಪ ಎರಡು ಕಾಲಗಳನ್ನು ಕುಂಚಿದ್ರೆ ಬಾದಾಸನ ಅಂತಾರೆ. ನಿಮಗೆ ಯಾವ್ದು ಬೇಕು ಅದನ್ನು ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಭಾಳ ಬೇಜಾರಾದಾಗ ಮಾನಸಿಕವಾಗಿ ಬೆಳೆಯುವವರು ಈ ಆಸನವನ್ನು ಮಾಡಬೇಕು. ರೆಸ್ಟನ್ನು ಸಿಗ್ತದೆ. ನಾವು ಯಾವುದೇ ಆಸನ ಮಾಡಿದರೆ ಸ್ಥಿರಂ ಸುಖಂ ಆಸನ. ಆ ಆಸನ ಸ್ಥಿರವಾಗಿರಬೇಕು, ಸುಖವಾಗಿರಬೇಕು ಮತ್ತು ಮನಸ್ಸಿಗೆ ಶಾಂತವನ್ನು ಕೊಡಬೇಕು. ಕಷ್ಟಪಟ್ಟು ಮಾಡೋದಲ್ಲ, ಆಸನಗಳನ್ನು ಇಷ್ಟಪಟ್ಟು ಮಾಡಬೇಕು. ಶ್ರದ್ಧೆಯಿಂದ ಭಕ್ತಿಯಿಂದ ಆಸನಗಳನ್ನು ಮಾಡಬೇಕು. ಈ ರೀತಿ ಮಂಡೂಕಾಸನ ಮಾಡುವುದು ಸಕ್ಕರೆ ಕಾಯಿಲೆಗಳಿಗೆ ಇದು ಒಳ್ಳೆಯ ಆಸನ. ಈ ರೀತಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಯಾವಾಗ ಉಸಿರಾಟದ ಜೊತೆ ಆಸನಗಳನ್ನು ಮಾಡಬೇಕು. ಒಂದೇ ಬಿಗಿ ಹಿಡ್ಕೊಂಡು ಆಸನಗಳನ್ನು ಮಾಡಬಾರ್ದು. ಪ್ರತಿಯೊಂದು ಆಸನಗಳನ್ನು ಉಸಿರಾಟದೊಂದಿಗೆ ಮಾಡಬೇಕು. ಸಾಧಾರಣ ಗುರುವಿನ ಮೂಲಕ ಯೋಗ ಕಲಿಬೇಕು. ಉಸಿರನ್ನು ತೆಗೆದುಕೊಳ್ತಾ ಈಗ ನಾವು ವಜ್ರಾಸನದ ಹೊರಬರ್ಬೇಕಾದ್ರೆ ಈ ರೀತಿ ಸಡಿಲಿಸಬೇಕು. ಬಲಗಾಲನ್ನು ಇಟ್ಕೋಬೇಕು, ಎಡಗಾಲನ್ನು ಈ ರೀತಿ ತಗೋಬೇಕು. ಈಗ ಪದ್ಮಾಸನ ಮಾಡೋಣ. ಈ ರೀತಿ ಎಡ ತಗೋದು, ಇದು ಪದ್ಮಾಸನ. ಪದ್ಮಾಸನ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಎರಡೂ ಕೈಗಳನ್ನು ಇಲ್ಲಿ ಕಟ್ಟಿ ಬಲ ಕಿವಿಯನ್ನು ಬಲದ ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು. ಒಂದೇ ಸಲ ಒಂದು ಈ ರೀತಿ ಮಾಡಿ. ಈ ರೀತಿ ಮಾಡಿ. ಇನ್ನು ಬದ್ಧ ಪದ್ಮಾಸನ ಅಂತಂದ್ರೆ ಈ ರೀತಿ ಎರಡೂ ಕೈಗಳು ಶೀಲ ಇರಲಿ. ಈ ರೀತಿ ನಮಸ್ಕಾರ ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು. ಬಲಗೈಯಿಂದ ಬಲಗಾಲನ್ನ ಹೆಬ್ಬಲ ಹಿಡ್ಕೊಬೇಕು. ಆಮೇಲೆ ಎಡಗೈಯಿಂದ ಎಡಗಾಲನ್ನ ಹೆಬ್ಬಲ ಹಿಡ್ಕೊಬೇಕು. ಈ ರೀತಿ ಇದು ಬದ್ಧ ಪದ್ಮಾಸನ. ಇದನ್ನ ಈ ಆಸನ ಮಾಡೋದ್ರಿಂದ ಮೊಣಕಾಲಿನ ನೋವುಗಳು ಮತ್ತು ನಮ್ಮ ಬಜ್ಜು ವೇಟು ಹೊಟ್ಟೆ ಬಂದಿತ್ತಂದ್ರೆ ಕಡಿಮೆ ಆಗುತ್ತೆ. ಡೈಜೆಷನ್ ಚೆನ್ನಾಗುತ್ತೆ, ನಮ್ಮ ಪಚನ ಕ್ರಿಯೆ ಚೆನ್ನಾಗುತ್ತೆ. ಬೇಕಾದರೆ ನಿಧಾನವಾಗಿ ಎಣ್ಣೆಯನ್ನು ಹಚ್ಬೋದು. ಈ ರೀತಿ ತೋಲಾಸನ ಮಾಡುವುದು. ಈ ರೀತಿ ಆಮೇಲೆ ಇನ್ನೂ ಹೆಚ್ಚಿಗೆ ಎತ್ತಬೇಕಾದ್ರೆ ಬಲಗಳ ಮೇಲೆ ಮಾಡಬಹುದು, ಎತ್ತಬಹುದು. ಈ ರೀತಿ ಮಾಡಬಹುದು. ಈ ರೀತಿ ಗರ್ಭಪಿಂಡಾಸನ ಅಂತಂದ್ರೆ ಈ ರೀತಿ ಕೈಗಳನ್ನು ಹಾಕ್ಬೋದು. ಯಾರಿಗೆ ಬಟ್ಟೆ ಇರೋಲ್ಲ ಅವರು ಮಾಡ್ಬೋದು. ಇದು ಗರ್ಭಪಿಂಡಾಸನ. ಈ ರೀತಿ ಕೈಗಳನ್ನು
ಇದು ಒಳ್ಳೆಯ ಆಸನ. ನಾವು ತಾಯಿ ಹೊಟ್ಟೆಯಲ್ಲಿ 9 ತಿಂಗಳವರೆಗೆ ಇದಕ್ಕೆ ಗರ್ಭಪಿಂಡಾಸನ ಅಂತಂದರು. ಇದೇ ರೀತಿ ನಾವು ಕೂತ್ಕೊಳ್ಬೇಕು. ಆಗ ನಿಧಾನವಾಗಿ ಇದನ್ನೇ ತೋಲಾಸನದಲ್ಲಿ ಹೇಳ್ಬೋದು. ಈ ರೀತಿ ಈ ರೀತಿ ಎಡಾಸನದಷ್ಟೇ ಈ ರೀತಿ ಮಾಡುವುದು. ಈಗ ಬರಾಬರಿ ಮಾಡೋಣ. ಸಮಯ ಆಗ್ತಾ ಹೊತ್ತು ಜಾಗದಲ್ಲಿ ಕೂತ್ಕೊಳ್ಳಿ. ಚಿಮ್ಮುದ್ರಲ್ಲಿ ಬೆನ್ನು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ಸಲ ಹಾಗೆಯೇ ಕಣ್ಣುಚ್ಚಿಕೊಳ್ಳಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲಿ ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಹೋಗುತ್ತದೆ, ಆ ಕಡೆ ನಿಮ್ಮ ಮನಸ್ಸು ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ವಿಚಾರಗಳು ಬಂದರೂ ಸಹ ಅದರ ಜೊತೆ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನೀಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು, ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಮಾಡೋಣ. ನಿಧಾನಗಳು ಕೈಗಳನ್ನು ತೋಡಿ ಕೈಗಳಿಗೆ ಕಣ್ಣೆ ಅರಸಿ ಮತ್ತೆ ನಾಳೆ 6:30 ಗಂಟೆಗೆ ಬೆಳಗ್ಗೆ SKH ಯೋಗ ಫೇಸ್ಬುಕ್ದಲ್ಲಿ SKH ಹೊರತು ನಾವು ಫೇಸ್ಬುಕ್ ನೋಡಬಹುದು. ಯೂಟ್ಯೂಬ್ದಲ್ಲಿ ಯೋಗ SKH ಅತ್ನಿ ಯೂಟ್ಯೂಬ್ದಲ್ಲಿ ನೀವು ಈ ನಾವು ಮಾಡಿರುವಂಥ ಯೋಗಾಸನಗಳನ್ನು ನೋಡಬಹುದು. ಭಾಗವಹಿಸುವಂತೆ